ಎಲ್ಲ ಸಾರ್ವಜನಿಕರ ಗಮನಕ್ಕೆ ಇದೇ ಮೇ 1ರಿಂದ ದೇಶಾದ್ಯಂತ 9 ಹೊಸ ರೂಲ್ಸ್ಗಳು ಜಾರಿಗೊಳ್ಳುತ್ತಿವೆ. ಮೇ 1ರಿಂದ ಬದಲಾಗುತ್ತಿರುವ 9 ಹೊಸ ನಿಯಮಗಳಿಂದಾಗಿ ಎಲ್ಲ ಸಾರ್ವಜನಿಕರ ಜೇಬಿನ ಮೇಲೆ ದೊಡ್ಡ ಪರಿಣಾಮ ಬೀರಲಿದೆ ಹಾಗೂ ಜನಸಾಮಾನ್ಯರ ಜೀವನದ ಮೇಲೂ ಕೂಡ ಪರಿಣಾಮ ಬೀರಲಿದೆ. ಸಾರ್ವಜನಿಕರಿಗೆ 9 ರೀತಿಯ ಹೊಸ ರೂಲ್ಸ್ಗಳು ಜಾರಿಗೊಳಿಸುತ್ತಿರುವ ಬಗ್ಗೆ ಬಂಪರ್ ಗುಡ್ ನ್ಯೂಸ್ ಅನ್ನು ಕೇಂದ್ರ ಸರ್ಕಾರ ನೀಡಲಾಗಿದ್ದು, ಪ್ರತಿಯೊಬ್ಬ ಸಾರ್ವಜನಿಕರು ಕೂಡ ತಪ್ಪದೆ ಹೊಸದಾಗಿ ಬದಲಾಗುತ್ತಿರುವ 9 ಹೊಸ ನಿಯಮಗಳನ್ನು ತಿಳಿದುಕೊಳ್ಳುವುದು ಅನಿವಾರ್ಯ. ದೇಶದಲ್ಲಿ ಪ್ರತಿ ತಿಂಗಳ ಮೊದಲನೇ ದಿನಾಂಕದಿಂದ ಸಾಕಷ್ಟು ಹಣಕಾಸಿನ ವ್ಯವಹಾರಗಳು ಹಾಗೂ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ನಿಯಮಗಳು ಸೇರಿದಂತೆ ಅನೇಕ ರೀತಿಯ ನಿತ್ಯ ಜೀವನದ ಸಾಕಷ್ಟು ನಿಯಮಗಳು ಬದಲಾಗ್ತಾ ಬರುತ್ತಿವೆ. ಅದೇ ರೀತಿಯಲ್ಲಿ ಹೊಸ ಆರ್ಥಿಕ ವರ್ಷ ಆರಂಭದ 2ನೇ ತಿಂಗಳ ಮೊದಲ ದಿನ ಮೇ 1, 2025ರಿಂದ ಇಡೀ ದೇಶದಲ್ಲಿ 9 ರೀತಿಯ ಹೊಸ ರೂಲ್ಸ್ಗಳು ಜಾರಿಗೊಳ್ಳುತ್ತಿವೆ. ಯಾವುದೇ ಬ್ಯಾಂಕ್ ಅಕೌಂಟ್ ಇದ್ದವರಿಗೆ ಹಾಗೂ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಖಾತೆ ಇದ್ದವರಿಗೆ, ಜೊತೆಗೆ ಪ್ಯಾನ್ ಕಾರ್ಡ್ ಇರುವ ಎಲ್ಲ ಪ್ಯಾನ್ ಕಾರ್ಡ್ ಬಳಕೆದಾರರಿಗೆ ಮತ್ತು ಆಧಾರ್ ಕಾರ್ಡ್ ಇದ್ದವರಿಗೂ ಕೂಡ ಕೇಂದ್ರ ಸರ್ಕಾರ ಹೊಸ ರೂಲ್ಸ್ ಜಾರಿಗೊಳಿಸಿದೆ. ಹಾಗೂ ಪ್ರತಿ ತಿಂಗಳು LPG ಗ್ಯಾಸ್ ಸಿಲಿಂಡರ್ ತುಂಬಿಸಿಕೊಳ್ಳುವ ಪ್ರತಿಯೊಬ್ಬ ಗ್ರಾಹಕರಿಗೂ ಕೂಡ ದೊಡ್ಡ ವ್ಯತ್ಯಾಸ ಮಾಡಿ ಮೇ 1ರಿಂದ ಸಣ್ಣ ಪುಟ್ಟ ವ್ಯಾಪಾರ ಮಾಡುವ GST ನಂಬರ್ ಇರುವ ವ್ಯವಹಾರಿಕರಿಗೂ ಕೂಡ ದೊಡ್ಡ ಬದಲಾವಣೆಗಳನ್ನು ಮಾಡಲಾಗ್ತಿವೆ. ಜೊತೆಗೆ ಪ್ರತಿ ತಿಂಗಳು ಪಿಂಚಣಿ ಪಡೆದುಕೊಳ್ಳುತ್ತಿರುವ 60 ವರ್ಷ ಮೇಲ್ಪಟ್ಟ ಅಜ್ಜಿಯರಿಗೂ ಕೂಡ ಪಿಂಚಣಿ ವ್ಯವಸ್ಥೆಯಲ್ಲಿ ಭಾರೀ ಪ್ರಮಾಣದ ವ್ಯತ್ಯಾಸ ಉಂಟು ಮಾಡಲಾಗಿದೆ. ಒಟ್ನಲ್ಲಿ ಇನ್ನೂ ಕೂಡ ಸರ್ಕಾರ ಬದಲಾವಣೆಗಳನ್ನು ಮಾಡಲಾಗ್ತಿದ್ದು, ಪ್ರತಿಯೊಬ್ಬ ಗ್ರಾಹಕರಿಗೂ ಹಾಗೂ ಇಡೀ ದೇಶದ ಸಾರ್ವಜನಿಕರಿಗೂ ಕೂಡ ತಪ್ಪದೇ ತಿಳಿದುಕೊಳ್ಳಬೇಕಾದ ಮಾಹಿತಿ ಇದಾಗಿದೆ. ಬನ್ನಿ, ನಿಮಗೋಸ್ಕರ 9 ಹೊಸ ರೂಲ್ಸ್ಗಳು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸಲಾಗುತ್ತಿದ್ದು, ಲೈಕ್ ಮಾಡಿ ನಮ್ಮನ್ನು ಸಪೋರ್ಟ್ ಮಾಡಿ. ಹಾಗೂ ಹೊಸದಾಗಿ ಜಾರಿಗೊಳಿಸುತ್ತಿರುವ 9 ಹೊಸ ರೂಲ್ಸ್ ಏನು ಎನ್ನುವ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆವರೆಗೂ ನೋಡಿ. ATM ಶುಲ್ಕಗಳು ಹೊಸ ನಿಯಮಗಳು 2025. ಮೇ 1, 2025ರಿಂದ ATM ವಹಿವಾಟು ಶುಲ್ಕಗಳಲ್ಲಿ ದೊಡ್ಡ ಬದಲಾವಣೆಯಾಗಿದೆ. ಈಗ ಉಚಿತ ಮಿತಿಯ ನಂತರ ಪ್ರತಿ ಹೆಚ್ಚುವರಿ ವಹಿವಾಟಿಗೆ 23 ರೂಪಾಯಿ ಪ್ಲಸ್ GST ವೆಚ್ಚವಾಗುತ್ತದೆ. ಮೊದಲು ಈ ಶುಲ್ಕ 21 ರೂಪಾಯಿ ಇತ್ತು. ಉಚಿತ ವಹಿವಾಟು ಮಿತಿ: ನಿಮ್ಮ ಬ್ಯಾಂಕಿನ ATMನಲ್ಲಿ 5 ಉಚಿತ ವಹಿವಾಟುಗಳು, ಇತರೆ ಬ್ಯಾಂಕ್ ATMಗಳಲ್ಲಿ 3 ಉಚಿತ ವಹಿವಾಟುಗಳು, ಗ್ರಾಮೀಣ ಪ್ರದೇಶಗಳಲ್ಲಿ 10ರಿಂದ 15 ಉಚಿತ ವಹಿವಾಟುಗಳು, ಹಿರಿಯ ನಾಗರಿಕರಿಗೆ 10 ಉಚಿತ ವಹಿವಾಟುಗಳು. ಶುಲ್ಕ ರಚನೆ: ನಗದು ಹಿಂಪಡೆಯುವಿಕೆಗೆ 23 ರೂಪಾಯಿ ಪ್ಲಸ್ GST, ಬ್ಯಾಲೆನ್ಸ್ ಚೆಕ್, ಮಿನಿ ಸ್ಟೇಟ್ಮೆಂಟ್, ಪಿನ್ ಬದಲಾವಣೆ 9 ರೂಪಾಯಿ ಪ್ಲಸ್ GST, ವಹಿವಾಟು ಕುಸಿತ 25 ರೂಪಾಯಿ ಪ್ಲಸ್ GST. ಶುಲ್ಕಗಳು ಏಕೆ ಹೆಚ್ಚಾದವು? ATM ನಿರ್ವಹಣಾ ವೆಚ್ಚದಲ್ಲಿ ಹೆಚ್ಚಳ, ಡಿಜಿಟಲ್ ಪಾವತಿಗಳ ಹೆಚ್ಚುತ್ತಿರುವ ಪ್ರವೃತ್ತಿ, ಉತ್ತಮ ಮೂಲಸೌಕರ್ಯ ಮತ್ತು ಸೇವೆಗಾಗಿ. ಬ್ಯಾಂಕ್ ಖಾತೆ ಪರಿಶೀಲನೆ ಮತ್ತು PPS ವ್ಯವಸ್ಥೆ: ಮೇ 1, 2025ರಿಂದ UPIನಲ್ಲಿರುವಂತೆ ಬ್ಯಾಂಕ್ ಖಾತೆಯನ್ನು ನಮೂದಿಸಿದಾಗ ಖಾತೆದಾರರ ಹೆಸರನ್ನು ಸಹ ದೃಢೀಕರಿಸಲಾಗುತ್ತದೆ. ಈ ಸೌಲಭ್ಯವು RTGS ಮತ್ತು NEFT ವಹಿವಾಟುಗಳಲ್ಲೂ ಲಭ್ಯವಿರುತ್ತದೆ. ಇದು ತಪ್ಪು ಖಾತೆಗೆ ಹಣ ಹೋಗುವ ಸಮಸ್ಯೆಯನ್ನು ಕಡಿಮೆ ಮಾಡುತ್ತದೆ. ಧನಾತ್ಮಕ ವೇತನ ವ್ಯವಸ್ಥೆ: 50,000 ರೂಪಾಯಿಗಿಂತ ಹೆಚ್ಚಿನ ಚೆಕ್ಗಳಿಗೆ PPS ಕಡ್ಡಾಯ. ಚೆಕ್ ವಿವರಗಳು ಬ್ಯಾಂಕ್ನಲ್ಲಿ ಮುಂಚಿತವಾಗಿ ನೋಂದಾಯಿಸಬೇಕು. ಬ್ಯಾಂಕ್ ವಿವರಗಳನ್ನು ಪರಿಶೀಲಿಸುತ್ತದೆ. ಯಾವುದೇ ವ್ಯತ್ಯಾಸವಿದ್ದಲ್ಲಿ ವಹಿವಾಟನ್ನು ನಿಲ್ಲಿಸಲಾಗುತ್ತದೆ. GSTಯ ಹೊಸ ನಿಯಮಗಳು: ಬಹು ಅಂಶ ದೃಢೀಕರಣ ಮತ್ತು ಇ-ವೇ ಬಿಲ್. ಏಪ್ರಿಲ್ 1, 2025ರಿಂದ GST ಪೋರ್ಟಲ್ನಲ್ಲಿ ಬಹು ಅಂಶ ದೃಢೀಕರಣ ಕಡ್ಡಾಯವಾಗಿದೆ. ಈಗ ಲಾಗಿನ್ ಆಗಲು OTP ಕಡ್ಡಾಯವಾಗಿದೆ. ಎಲ್ಲ GST ಬಳಕೆದಾರರು ಮಾರ್ಚ್ 2025ರೊಳಗೆ ತಮ್ಮ ಮೊಬೈಲ್ ಸಂಖ್ಯೆಯನ್ನು ನವೀಕರಿಸಬೇಕಾಗುತ್ತದೆ. ಇ-ವೇ ಬಿಲ್ ನವೀಕರಣ: 10 ಕೋಟಿಗಿಂತ ಹೆಚ್ಚಿನ ವಹಿವಾಟು ಹೊಂದಿರುವ ವ್ಯವಹಾರಗಳು 30 ದಿನಗಳಲ್ಲಿ ಇನ್ವಾಯ್ಸ್ಗಳನ್ನು ನೋಂದಾಯಿಸಬೇಕು. ನೋಂದಣಿ ಸಮಯಕ್ಕೆ ಸರಿಯಾಗಿ ಆಗದಿದ್ದರೆ ಇನ್ವಾಯ್ಸ್ ಅಮಾನ್ಯವೆಂದು ಪರಿಗಣಿಸಲಾಗುತ್ತದೆ. ಹೋಟೆಲ್ ಮತ್ತು ಕಾರಿನ ಮೇಲೆ GST: 18% GST. ಜೊತೆಗೆ ITC ತೆಗೆದುಕೊಂಡರೆ ಹೋಟೆಲ್ಗಳಲ್ಲಿನ ಆಹಾರ ದುಬಾರಿಯಾಗಬಹುದು. ಬಳಸಿದ ಮತ್ತು ವಿದ್ಯುತ್ ಚಾಲಿತ ಕಾರುಗಳ ಮಾರಾಟದ ಮೇಲಿನ GSTಯನ್ನು 12%ರಿಂದ 18%ಕ್ಕೆ ಹೆಚ್ಚಿಸಲಾಗಿದೆ. ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ವಿಲೀನ: ಮೇ 1, 2025ರಿಂದ 11 ರಾಜ್ಯಗಳಲ್ಲಿರುವ 15 RRBಗಳನ್ನು ವಿಲೀನಗೊಳಿಸಲಾಗುತ್ತದೆ. ಇದು ಒಟ್ಟು RRBಗಳ ಸಂಖ್ಯೆಯನ್ನು 43ರಿಂದ 28ಕ್ಕೆ ಇಳಿಸುತ್ತದೆ. ಇದು ಬ್ಯಾಂಕಿಂಗ್ ಸೇವೆಗಳನ್ನು ಹೆಚ್ಚು ಬಲಿಷ್ಠ ಮತ್ತು ಏಕರೂಪಗೊಳಿಸುತ್ತದೆ.
ಬ್ಯಾಂಕ್ ವೆಬ್ಸೈಟ್ ಡೊಮೇನ್ನಲ್ಲಿ ಬದಲಾವಣೆ. RBI ಎಲ್ಲ ಬ್ಯಾಂಕುಗಳಿಗೆ ತಮ್ಮ ವೆಬ್ಸೈಟ್ಗಳು ಈಗ bank.in ಡೊಮೇನ್ನಲ್ಲಿರಬೇಕೆಂದು ನಿರ್ದೇಶಿಸಿದೆ. ಇದು ಆನ್ಲೈನ್ ಬ್ಯಾಂಕಿಂಗ್ ಅನ್ನು ಹೆಚ್ಚು ಸುರಕ್ಷಿತವಾಗಿಸುತ್ತದೆ. ಬ್ಯಾಂಕುಗಳು ಈ ಬದಲಾವಣೆಗಳನ್ನು ಅಕ್ಟೋಬರ್ 31, 2025 ಮಾಡಬೇಕು. ಅಪ್ರಾಪ್ತ ವಯಸ್ಕರ ಬ್ಯಾಂಕ್ ಖಾತೆಗಳಿಗೆ ಹೊಸ ನಿಯಮಗಳು. ಈಗ 10 ವರ್ಷ ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಮಕ್ಕಳು ತಮ್ಮದೇ ಆದ ಬ್ಯಾಂಕ್ ಖಾತೆಯನ್ನು ತೆರೆಯಬಹುದು ಮತ್ತು ನಿರ್ವಹಿಸಬಹುದು. ಬ್ಯಾಂಕುಗಳು ತಮ್ಮ ನೀತಿಗಳಿಗೆ ಅನುಗುಣವಾಗಿ ನಿಯಮಗಳನ್ನು ರಚಿಸಬಹುದು. ಹೋಟೆಲ್ಗಳು, ಕಾರುಗಳು ಮತ್ತು ಇತರ ಸೇವೆಗಳ ಮೇಲಿನ GST ದರಗಳಲ್ಲಿ ಬದಲಾವಣೆ. ಹೋಟೆಲ್ಗಳಿಗೆ ಅನ್ವಯವಾಗುವ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜೊತೆಗೆ 18% GST, ಹಳೆಯ ಮತ್ತು ಎಲೆಕ್ಟ್ರಿಕ್ ಕಾರುಗಳ ಮೇಲಿನ GST 12% ರಿಂದ 18% ಏರಿಕೆ. GST ಸ್ಲ್ಯಾಬ್ನಲ್ಲಿ ಮತ್ತಷ್ಟು ಬದಲಾವಣೆಯ ಸಾಧ್ಯತೆ. ಬ್ಯಾಂಕಿಂಗ್ ಮತ್ತು ಡಿಜಿಟಲ್ ಪರಿವರ್ತನೆ. ಎಲ್ಲ ಬ್ಯಾಂಕುಗಳು ತಮ್ಮ ವೆಬ್ಸೈಟನ್ನು bank.in ಡೊಮೇನ್ಗೆ ತರಬೇಕು. ಡಿಜಿಟಲ್ ಬ್ಯಾಂಕಿಂಗ್ ಅನ್ನು ಸುರಕ್ಷಿತ ಮತ್ತು ಸುಲಭಗೊಳಿಸಲು ಒತ್ತು. ATM ವಹಿವಾಟುಗಳಲ್ಲಿ ಪ್ರಮಾಣೀಕರಣ. ಇತರ ಅಗತ್ಯ ಬದಲಾವಣೆಗಳು. UPI ಲೈಟ್ ಬಳಕೆದಾರರು ಈಗ ವ್ಯಾಲೆಟ್ ಹಣವನ್ನು ಮುಖ್ಯ ಖಾತೆಗೆ ವರ್ಗಾಯಿಸಬಹುದು. ಪ್ರತಿಯೊಂದು ವಾಹನಕ್ಕೂ ಫಾಸ್ಟ್ಯಾಗ್ ಕಡ್ಡಾಯ. RTGS ಅಥವಾ NEFT ವಹಿವಾಟುಗಳನ್ನು ಖಾತೆ ಹೆಸರು ಪರಿಶೀಲನೆ. PPS ಇಲ್ಲದೆ 50,000 ರೂಪಾಯಿಗಿಂತ ಹೆಚ್ಚಿನ ಚೆಕ್ಗಳನ್ನು ಕ್ಲಿಯರ್ ಮಾಡಲಾಗುವುದಿಲ್ಲ.